ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನಪ್ಪ ಇವತ್ತು ಯಾರನ್ನು ತೋರಿಸ್ತಿದ್ದಾರೆ ಅಂದ್ಕೊಂಡ್ರಾ? ಇಲ್ಲ, ಇವರು ನಮ್ಮ ಅತ್ತೆ ಇವತ್ತೆಲ್ಲೂ ಹೋಗಿರಲಿಲ್ಲ, ಮನೆ ಹತ್ರನೇ ಇದ್ದರು. ನಂಗೆ ಸ್ವಲ್ಪ ಮಂಗಳವಾರ ಅಲ್ವಾ, ಜಾಸ್ತಿ ಕೆಲಸ ಇತ್ತು, ವಾರ ಅದೆಲ್ಲ ಮಾಡೋ ಅಂಥದ್ದು. ಅದಕ್ಕೆ ಅವರು ಗಿಡದ ಮಧ್ಯೆ ಇದ್ದಂತಹ ಕಳೆನೆಲ್ಲ ನೋಡಿಬಿಟ್ಟು ನನಗೆ ಕಿತ್ಕೊಡ್ತಾ ಇದ್ದಾರೆ. ಅಂದರೆ ಯಾವಾಗಲೂ ಅಷ್ಟೇ, ನಾನು ಮಾಡೋಕ್ಕಾಗದೇ ಇರೋದನ್ನು ನಮ್ಮ ಅತ್ತೆ ಕೇಳ್ತಾ ಇರ್ತಾರೆ, ಹೆಲ್ಪ್ ಮಾಡ್ತಾರೆ. ಅವರಿಗೂ ನೇಚರ್ ಅಂದರೆ ಇಷ್ಟ. ಯಾವಾಗಲೂ ಗಿಡದ ಸಂಧಿ ಆಗಲಿ ಎಲ್ಲೇ ಆಗಲಿ ಕ್ಲೀನ್ ಮಾಡ್ತಾನೆ ಇರ್ತಾರೆ. ತುಂಬ ಚೆನ್ನಾಗಿ ಗಿಡಗಳನ್ನ ನಾನೇ ಕೇರ್ ಮಾಡ್ತೀನೋ ಅದೇ ರೀತಿ ಕೇರಿಂಗ್ ಮಾಡ್ತಿರ್ತಾರೆ. ನೋಡಿ, ಲಾಸ್ಟಲ್ಲಿ ಇದೆಲ್ಲ ಕಿತ್ತಿ ಕಳೆ ಎಲ್ಲ ಆಗಿತ್ತಲ್ಲ ನೋಡಿ, ಎಷ್ಟೊಂದು ಕಳೆ ಇತ್ತು. ನಾವು ಅಷ್ಟು ಕೀಳ್ತಾನೆ ಇರ್ತೀವಿ, ಆದ್ರೂ ವೀಕ್ಲಿ ಒಂದ್ಸಲ ಈ ಥರ ಕ್ಲೀನ್ ಮಾಡಿದ್ರೂ ಬರ್ತಾನೆ ಇರುತ್ತೆ. ಅದನ್ನೆಲ್ಲ ಕ್ಲೀನ್ ಮಾಡಿ ಮತ್ತು ಹುಲ್ಲೆಲ್ಲ ತುಂಬ್ಕೊತಾ ಇದ್ದಾರೆ. ಅದನ್ನೇನು ನಾವು ಎಸೆಯಲ್ಲ, ಅಲ್ಲಿ ಒಂದು ಹತ್ರ ಗುಡ್ಡೆ ಹಾಕ್ಕೊಂಡು ಅದಕ್ಕೆ ಗೊಬ್ಬರ ಆಗಲಿ ಅಂದ್ಬಿಟ್ಟು ಅಲ್ಲಿ ಒಂಥವು ಗುಡ್ಡೆ ಹಾಕ್ತೀವಿ. ಅದನ್ನೆಲ್ಲ ಕ್ಲೀನಾಗಿ ತುಂಬ್ಕೊತಾ ಇದ್ದಾರೆ. ತುಂಬಿಕೊಂಡು ಅಲ್ಲಿ ಮುಂದೆಗಡೆ ನಾವು ಒಂದು ಕಸಿಂದು ಇದೆ ಅಂತಲೇ ಮಾಡಿದ್ದೀವಿ, ಅಲ್ಲಿಗೆ ಹಾಕ್ಬಿಟ್ಟು ಅದನ್ನು ಕೂಡ ಏನು ವೇಸ್ಟ್ ಮಾಡಲ್ಲ. ಗೊಬ್ಬರ ಆದಮೇಲೆ ಅದನ್ನು ನಾನು ಮತ್ತೆ ಗಿಡಕ್ಕೆ ಯೂಸ್ ಮಾಡ್ಕೊತೀನಿ. ನೋಡಿ, ಇಲ್ಲಿ ಈ ಥರ ಗುಡ್ಡೆ ಹಾಕ್ಕೊತೀವಿ. ಇದೆಲ್ಲ ಚೆನ್ನಾಗಿ ಕೊಳ್ತಿ ಗೊಬ್ಬರ ಆದಮೇಲೆ ಅದನ್ನು ನಾನು ಯೂಸ್ ಮಾಡ್ತೀನಿ. ಕೆಲವ್ರು ಕೇಳಿದ್ರೆ ನೀವೇನು ಗೊಬ್ಬರ ಹಾಕ್ತೀರಂತ. ನೋಡಿ, ನಾವು ಈ ಥರ ವೇಸ್ಟ್ ಎಲ್ಲನೂ ಒಂದು ಹತ್ರ ಗುಡ್ಡೆ ಹಾಕ್ಕೊಂಡು ಅದು ಚೆನ್ನಾಗಿ ಕೊಳ್ತಿ ಗೊಬ್ಬರ ಆದಮೇಲೆ ಈ ಗೊಬ್ಬರನ ಯೂಸ್ ಮಾಡ್ತೀನಿ. ನೋಡಿ, ಸಂಜೆ ಮಳೆ ಬಂತು, ಎಷ್ಟು ಚೆನ್ನಾಗಿ ಅಂದರೆ ಮಳೆ ಬರುತ್ತೆ ಅಂತ ನನಗೆ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ, ನೀರು ಹಾಕ್ಬೇಕಲ್ಲಪ್ಪ ಅಂತ ಇತ್ತು. ಬಟ್ ಮಳೆ ಬಂದಿದ್ದರಿಂದ ಪ್ರಕೃತಿಯಿಂದ ಬರೋವಂಥ ಮಳೆ ನಾವು ಕೆಳಗಡೆ ಎಷ್ಟೇ ನೀರು ಹಾಕಿದ್ರೂ ಆಗಲ್ಲ. ಆದರೆ ಮೇಲಿಂದ ಬರುತ್ತಲ್ಲ ಮಳೆ, ಗಿಡದ ಕ್ಲೀನ್ನೆಸ್ ಆಗಲಿ ಫ್ರೆಶ್ನೆಸ್ ಆಗಲಿ ತುಂಬ ಚೆನ್ನಾಗಿರುತ್ತೆ. ಈ ಥರ ಮಳೆ ಮೇಲಿಂದ ಹಾಕೋದು, ಗಿಡಗಳ ಮೇಲಿಂದ ಬೀಳೋದಕ್ಕೂ ಕೆಳಗಡೆ ಹಾಕೋದಕ್ಕೂ ವ್ಯತ್ಯಾಸ ಇರುತ್ತೆ. ನೋಡಿ, ಮಳೆ ಬೀಳ್ತಾ ಇರೋದ್ರಿಂದ ಗಿಡಕ್ಕೆ ಒಂದು ಹೊಸ ಚೈತನ್ಯ ಬಂದಂಗಾಗಿದೆ. ಮಳೆ ಅಂತೂ ಸಂಜೆ ಸಿಕ್ಕಾಪಟ್ಟೆ ಬಂತು. ಆದರೂ ನನಗೆ ಏನಪ್ಪ ಖುಷಿ ಅಂತಂದರೆ, ಇಷ್ಟೊಂದು ಗಾರ್ಡನ್ಗೆಲ್ಲ ನೀರು ಹಾಕೋಬೇಕಾಗಿತ್ತು, ಅದು ಇವತ್ತು ತಪ್ಪಲ್ಲ ಅನ್ನೋ ಖುಷಿಗೆ ಬೋಂಡ ಮಾಡ್ಕೊಂಡು ತಿಂತಾಯಿದ್ದೀವಿ. ಅದು ದೀಕ್ಷಾ ಬಾಮ್ಮ ಮಳೆ ಬರ್ತಾಯಿದೆ ಬೋಂಡ ಮಾಡು ಅಂತ ಅಂದ್ಲು, ಅದಕ್ಕೆ ಬೋಂಡ ಮಾಡ್ತಾಯಿದ್ವಿ. ಬೋಂಡ ಮಾಡ್ಕೊಂಡು ತಿಂದ್ಬಿಟ್ಟು ಬೋಂಡ ಮಾಡ್ಕೊಂಡು ತಿಂದು ಕೂತ್ಕೊಂಡಾಗ ಬೆಳಗ್ಗೆ ಎದ್ದಾಗ ಗಿಡಗಳ ಫ್ರೆಶ್ನೆಸ್ ಯಾವ ಥರ ಇದೆ ಅಂದರೆ ತುಂಬಾ ಖುಷಿ ಆಯಿತು. ನನಗಂತೂ ಎದ್ದು ಒಂದು ರೌಂಡು ವೀಡಿಯೋನೇ ಮಾಡಿದೆ ನಾನು, ಫುಲ್ಲು ಗಾರ್ಡನ್ನ. ಅಷ್ಟು ಚೆನ್ನಾಗಿದೆ ನೋಡಿ, ನಾನು ತೋರಿಸ್ತಾ ಇದ್ದೀನಿ ಯಾವ ಥರ ಫ್ರೆಶ್ನೆಸ್ ಇದೆ ಗಿಡಗಳಲ್ಲಿ. ಅಂದರೆ ನಾವು ಎಷ್ಟೇ ನೀರು ಹಾಕಿ ಎಷ್ಟೇ ಗೊಬ್ಬರ ಕೊಟ್ಟರು ಈ ರೀತಿ ಕೇರಿಂಗ್ ಅನ್ನೋದು ಬರಲ್ಲ. ಆದರೆ ನೋಡಿ, ಅದು ಒಂದು ಸಲ ಮಳೆಯಿಂದ ಬಿದ್ದಿದ್ದಕ್ಕೆ ಎಷ್ಟು ಚೆನ್ನಾಗಿ ಗಿಡ ಫ್ರೆಶ್ ಕಾಣ್ತಾ ಇವೆ ಅಂದರೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ನನಗಂತೂ ನೋಡಿ ಖುಷಿ ಆಯಿತು. ನಾವು ಏನೇ ಕೊಟ್ಟರು, ಏನೇ ಲಿಕ್ವಿಡ್ಗಳು ಕೊಟ್ಟರು, ಏನೇ ಗೊಬ್ಬರ ಕೊಟ್ಟರು, ಪ್ರಕೃತಿದತ್ತವಾಗಿ ಬೀಳೋವಂಥ ಮಳೆಯಿಂದ ಗಿಡಗಳಿಗಾಗೋವಂಥ ಚೈತನ್ಯ ಆಗಲಿ ಏನಾಗಲಿ ತುಂಬ ಚೆನ್ನಾಗಿರುತ್ತೆ. ನೋಡಿ, ನನಗೆ ಈ ಥರ ಫ್ರೆಶ್ನೆಸ್ ಆಗಿ ಗಿಡಗಳು ಕಾಣ್ತಾ ಇರೋದಕ್ಕೆ ತುಂಬ ಖುಷಿ ಆಯಿತು. ಅದರಲ್ಲಿ ಇವತ್ತು ಗಾರ್ಡನಲ್ಲಿ ನಾನೇನು ಕೆಲಸ ಮಾಡೋಕ್ಕೋಗಿಲ್ಲ, ಬರೀ ಗಿಡಗಳನ್ನೇ ನೋಡ್ಕೊಂಡು ವೀಡಿಯೋ ಮಾಡ್ಕೊಂಡು ಬರ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನಾನು ಬೆಳಗ್ಗೆ ಫಸ್ಟ್ ಎದ್ದು ವೀಡಿಯೋನೇ ಮಾಡ್ತಾಯಿದ್ದೀನಿ, ಬೇರೇನು ಕೆಲಸ ಮಾಡಿಲ್ಲ. ಏಕೆಂದರೆ ಗಿಡಗಳನ್ನ ನೋಡಿ ನನಗೆ ಈ ಥರ ಗಿಡಗಳನ್ನ ನೋಡಿ ತುಂಬ ಖುಷಿಯಾಗುತ್ತೆ. ನಾವು ಬೆಳೆಸಿರೋಂಥ ಗಿಡಗಳು ಮಳೆಯಿಂದ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ಅಂದ್ಬಿಟ್ಟು ತುಂಬ ಖುಷಿ ಆಗ್ತಾಯಿದೆ. ಹಾಗಾಗಿ ಬೆಳಗ್ಗೆ ಎದ್ದು ಫಸ್ಟು ನಾನು ಗಾರ್ಡನ್ಗೆ ಹೋಗಿ ಒಂದು ವೀಡಿಯೋನ ಮಾಡ್ತಾಯಿದ್ದೀನಿ. ನೋಡಿ, ತೆಂಗಿನ ಮರದಡೆ ಹಾಕಿರೋಂಥ ಶೋ ಗಿಡದಲ್ಲಿ ಸಖತ್ ಹೂವು ಬಿಟ್ಟಿದೆ. ಅದಂತೂ ಎಷ್ಟು ಗೊಂಚಲು ಥರ ಬೀಳುತ್ತೆ. ನೋಡಿ, ಇದು ಕಾಕಡ ಗಿಡನೂ ಅಷ್ಟೇ, ಎಷ್ಟು ನೆನೆ ಮಳೆ ಬಂತು ಅಂತ ಮೊಗ್ಗೆ ಬಿಡ್ಸೋಕ್ಕಾಗಲಿಲ್ಲ. ಅದು ಸಂದಿಲಿ ಒಂದು ಗುಲಾಬಿ ಗಿಡ ಇದೆ, ಅದರಲ್ಲೂ ಎಷ್ಟೊಂದು ಇದೆ. ಇದು ಮರಳೆ ಗಿಡ, ಇನ್ನೂ ಹೂ ಶುರುವಾಗಿಲ್ಲ. ನೋಡಿ, ಈ ಗುಲಾಬಿ ಗಿಡದಲ್ಲಿ ಯಾವುದೇ ಗೊಬ್ಬರ ಕೊಟ್ಟಿಲ್ಲ ಅಂದ್ರೂ ಎಷ್ಟೊಂದು ಹೂ ಬಿಡುತ್ತೆ. ಈ ಥರದ್ದೊಂದು 2 ಗುಲಾಬಿ ಗಿಡ ಇಟ್ಕೊಂಡ್ರೆ ಸಾಕು. ನೋಡಿ, ಇದು ಬಂಚ್ ಗುಲಾಬಿ. ನಾನು ಜಾಸ್ತಿ ಎಲ್ಲ ಬಂಚ್ ಗುಲಾಬಿ ಆ ಥರನೇ ಹಾಕ್ಕೊಂಡಿರೋದು. ನೋಡೋಕ್ಕೆ ಮಾತ್ರ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನನಗೆ ಎಲ್ಲನೂ ನೋಡಿ ಖುಷಿ ಆಗೋಯ್ತು. ನಾವು ಎಷ್ಟೇ ನೀರು ಹಾಕಿದ್ರೂ ಈ ಥರ ಗಿಡಗಳು ಬೆಳ್ಸೋಕ್ಕಾಗಲ್ಲ. ಬಟ್ ಮಳೆ ಬಂದ ತಕ್ಷಣ ಅವು ಫ್ರೆಶ್ನೆಸ್ ಇದೆಯಲ್ಲ, ಅದನ್ನು ಯಾರೂ ಕೊಡೋಕ್ಕಾಗಲ್ಲ. ತುಂಬ ಚೆನ್ನಾಗಿ ಕಾಣಿಸ್ತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.